ಫಸ್ಟು ನಮ್ಮ UAE ಪ್ರೆಸಿಡೆಂಟ್ ಅವರಿಗೆ, ಪ್ರಧಾನಮಂತ್ರಿಗಳಿಗೆ ನಾನು ಹೃತ್ಪೂರ್ವಕ ಧನ್ಯವಾದವನ್ನು ಹೇಳ್ತೇನೆ. ಏಕೆಂದರೆ ನಮ್ಮ ಕರ್ನಾಟಕದಿಂದ ಬಂದಿರುವಂಥ ನಮ್ಮ 3 ಜನ, ವಾಹಿದು ಮತ್ತು ಅಬ್ಬಾಸು, ಫಿರೋಜು, 3 ಜನ ನಮ್ಮ ಈ ದುಬೈನಲ್ಲಿ ಇಷ್ಟು ಅದ್ಧೂರಿಯವಾಗಿ ಒಂದು ಕಾರ್ಯಕ್ರಮ ಮಾಡಬೇಕಂದ್ರೆ ಅಷ್ಟು ಸುಲಭ ಅಲ್ಲ. ಆದರೆ ಇವತ್ತು ತುಂಬ ಕಾರ್ಯಕ್ರಮ ನಾನು ಬಂದು ನೋಡಿದೆ, ತುಂಬ ಸಂತೋಷ ಆಯಿತು ಮನಸ್ಸಿಗೆ. ಎಲ್ಲಿ ನಮ್ಮ ಕರ್ನಾಟಕ, ಎಲ್ಲಿ ದುಬೈ. ಈ ದುಬೈನಲ್ಲಿ ಈ ಥರ ಒಂದು ಕಾರ್ಯಕ್ರಮ, ಈ ಥರ ಒಂದು ಬ್ಯಾಕ್ಗ್ರೌಂಡ್ ಇಲ್ದಿರ ಇಲ್ಲಿ ಬಂದು ಒಂದು ಬ್ಯಾಕ್ಗ್ರೌಂಡ್ ಮಾಡಿಕೊಂಡು ಈ ಮಟ್ಟಕ್ಕೆ ಕಾರ್ಯಕ್ರಮ ಮಾಡಬೇಕು ಅಂದರೆ ಅದು ನಿಜವಾಗ್ಲೂ ಇಲ್ಲಿರೋ ಸರ್ಕಾರ ಅವ್ರಿಗೆ ಒಂದು ಬೆನ್ನು ತಟ್ಟಿದೆ ಅಂತ ಹೇಳ್ಬೋದು. ಅದರಿಂದ ಫಸ್ಟು ನಾನು ಸರ್ಕಾರಕ್ಕೆ ಧನ್ಯವಾದಗಳನ್ನು ಹೇಳ್ತೇನೆ. ಮತ್ತು ನನ್ನ ಹೆಸರು ಚಿನ್ನಪ್ಪ ರಾಜು ಅಂತೇಳಿ. ನಾನು ನರೇಂದ್ರ ಮೋದಿ ಆರ್ಮಿ ಟೀಮ್ಗೆ ಸೌತ್ ಇಂಡಿಯಾ ಪ್ರೆಸಿಡೆಂಟ್ ಇದ್ದೀನಿ, ಮತ್ತು ವೆಟರನ್ಸ್ ಇಂಡಿಯಾ ಕರ್ನಾಟಕ ಚಾಪ್ಟರ್ ಪ್ರೆಸಿಡೆಂಟ್ ಇದ್ದೀನಿ, ಮತ್ತು ದಿವ್ಯಾಂಗ್ ಕ್ರಿಕೆಟ್ ಕಂಟ್ರೋಲ್ ಬೋರ್ಡ್ ಆಫ್ ಇಂಡಿಯಾನಲ್ಲಿ ಡೆಪ್ಯೂಟಿ ಕಮಿಷನರ್ ಆಗಿದ್ದೀನಿ. ಈ 3 ನಾನು ನಿರ್ವಹಿಸ್ತಾ ಇದ್ದೀನಿ. ಈಗ ಇಲ್ಲಿ ಸರ್ಕಾರದಲ್ಲಿ ಮಾಡಿರುವಂಥ ಕೆಲಸಕ್ಕೆ ನಮ್ಮ ಹುಡುಗರು 3 ಜನ ಮಾಡಿರುವಂಥ ಕಾರ್ಯಕ್ರಮ ನನಗಂತೂ ಮನಸ್ಸಲ್ಲಿ ಹೇಳೋಕ್ಕಾಗ್ತಿಲ್ಲ, ಅಷ್ಟು ಒಂದು ಸಂತೋಷ ಆಗ್ತಾ ಇದೆ. ಅದರಿಂದ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಇವರು ಮುಂದೆ ಇನ್ನೂ ಒಳ್ಳೆ ಕಾರ್ಯಕ್ರಮಗಳು ಕೊಟ್ಟು ಇದೇ ರೀತಿ ಬೆಳೀಲಿ. ನಮ್ಮ ಸಪೋರ್ಟು, ಅದೇ ರೀತಿ ಇಲ್ಲಿರುವಂಥ ನಮ್ಮ ಕನ್ನಡಿಗ ಸ್ಟಾರ್ ಅವಾರ್ಡ್ ಫಂಕ್ಷನ್ನು ನಿಜವಾಗ್ಲೂ ಅದು ಸ್ಟಾರ್ ಅಂತಲೇ ಹೇಳ್ಬೋದು. ಇಲ್ಲಿ ಎಷ್ಟೋ ಜನ ಒಂದು ಕಲಾವಿದರನ್ನು ಗುರುತಿಸಿ ಅವರು ಮಾಡ್ತಾ ಇರೋಂಥ ಕೆಲಸಗಳು, ಅವ್ರು ಮಾಡ್ತಾ ಇರೋಂಥ ಸೋಷಿಯಲ್ ಮೀಡಿಯಾಗಳಲ್ಲಿ ನಿಜವಾಗ್ಲೂ ಅದೆಲ್ಲ ಯಾರು ಊಹೆ ಕೂಡ ಮಾಡೋದಿಲ್ಲ. ಆ ಥರ ಒಂದು ಕಾರ್ಯಕ್ರಮ ಇವರು ಯಾವ ಥರ ಒಂದು ಊಹೆ ಮಾಡ್ಕೊಂಡು ಇದನ್ನು ಮಾಡಿದ್ರು ಅಂತ ಗೊತ್ತಾಗ್ತಾ ಇಲ್ಲ. ಬಟ್ ನಿಜವಾಗ್ಲೂ ಎಲ್ಲರನ್ನೂ ಗುರುತಿಸಿ ಎಲ್ಲರೂ ಅಲ್ಲಿ ಒಂದು ನಾನಲ್ಲಿ ನೋಡಿದೆ, ಲಾಸ್ಟ್ನಲ್ಲಿ ಮೈಕ್ನಲ್ಲಿ ಮಾತಾಡೋರು, ಪಾಪ ಆ್ಯಂಕರ್ ಮಾಡೋಂಥವರು ಎಲ್ಲರೂ ಅವರು ಆ್ಯಂಕಿಂಗ್ ಮಾಡೋವರೆಗೂ ಚೆನ್ನಾಗೇ ಇರ್ತಾರೆ. ಆಮೇಲೆ ಕಾರ್ಯಕ್ರಮ ಆಗ್ತಾ ಇದ್ದಂಗೆ ಅವ್ರನ್ನ ಕೈ ಬಿಟ್ಟು ಹೋಗ್ತಾರೆ ಅಷ್ಟೇ. ಅವ್ರಿಗೆ ಕರೆದು ಅವ್ರಿಗೊಂದು ಸನ್ಮಾನ ಮಾಡಿ, ಒಂದು ವೇದಿಕೆಯಲ್ಲಿ ಅವ್ರಿಗೊಂದು ಸನ್ಮಾನ ಮಾಡಿದಂದರೆ ನಿಜವಾಗ್ಲೂ ಅದು ಮನಸ್ಸಿಗೆ ತುಂಬ ಒಂದು ಸಂತೋಷ ಆಯಿತು. ಆ ಥರ ಒಂದು ಕಾರ್ಯಕ್ರಮ ಮಾಡಿದ್ದಾರೆ. ಒಳ್ಳೆಯದಾಗಲಿ. ಮುಂದಿನ ದಿನಗಳಲ್ಲಿ ಇನ್ನೂ ದೊಡ್ಡ ಮಟ್ಟದಲ್ಲಿ ಮಾಡಲಿ. ಇನ್ನು ಎಲ್ಲ ಒಂದೇ ಒಂದು ನಮ್ಮ ಕರ್ನಾಟಕ ಮಾತ್ರ ಅಲ್ಲ, ನಮ್ಮ ಭಾರತ ದೇಶದಲ್ಲಿ ಇರುವಂಥ ಎಲ್ಲ ಭಾಷಿಗರು ಇಲ್ಲಿದ್ದಾರೆ. ಎಲ್ಲರ ಒಂದು ಅವರವರ ಒಂದು ಭಾಷೆ ಮತ್ತು ಅವರವರ ಒಂದು ಕಲ್ಚರ್ದು ಪ್ರೋಗ್ರಾಮುಗಳು ಎಲ್ಲನೂ ಈ ನಮ್ಮ 3 ಜನ ತಂಡ ಇನ್ನೂ ಬೆಳೆಸ್ಕೊಂಡು ಎಲ್ಲರೂ ಮಾಡಲಿ ಅಂತೇಳಿ ಹೆಚ್ಚಿನ ರೀತಿಯಲ್ಲಿ ಆ ದೇವರಲ್ಲಿ ನಾನು ಪ್ರಾರ್ಥನೆ ಮಾಡ್ತೀನಿ. ಮತ್ತು ಇವ್ರಿಗೆ ಇನ್ನೂ ಒಳ್ಳೆಯದಾಗಲಿ ಅಂತೇಳಿ ಆ ಅಲ್ಲನಲ್ಲೂ ನಾನು ಪ್ರಾರ್ಥನೆ ಮಾಡ್ತೀನಿ. ಒಳ್ಳೆಯದಾಗಲಿ. So thank you for being a part of the show last night, and it's an honor to have all of you guys here today. I have learned one line in Kannada, so that I can start off, take it off easy. So it goes like this: Nimma samayakke tumba ಧನ್ಯವಾದಗಳು. ನೀವು ಕನ್ನಡ ಮಾತಾಡಿದ್ದಕ್ಕೆ ತುಂಬಾ ಧನ್ಯವಾದಗಳು. Okay, so I'll just ask with this question: so how do you think this events like these help the content creators, influencers in the future, to build a new career growth? Any of you guys can start, please. ಗುರುಡೆ, ನೀವು ಹೇಳಿ. ಇವೆಂಟ್ ಬಗ್ಗೆ ಹೇಳಿ, ಏನೇನು ಮಾಡ್ಬೋದು. ಎಲ್ಲರಿಗೂ ನಮಸ್ಕಾರ, ಶರಣಾರ್ಥಿ. ಮೊದಲನೇದಾಗಿ UAEಯ ಎಲ್ಲ ರಾಯಲ್ ಫ್ಯಾಮಿಲಿ ಅವರಿಗೆ ಮೊದಲನೇದಾಗಿ ಧನ್ಯವಾದ ಹೇಳ್ತೀನಿ. ಬಹಳ ಮುಖ್ಯವಾಗಿ ನಾವೆಲ್ಲ ಭಾರತ ಅಂತಂದರೆ ರಾಮನ ನಾಡಿನಿಂದ ಬಂದಿದ್ದೀವಿ. ಇದು ಅರಬ್ ಕಂಟ್ರಿ, ಇದು ರಹೀಮರ ನಾಡು. ರಾಮ ರಹೀಮ ಬೇರೆ ಅಲ್ಲ, ರಾಮ್ ರಹೀಮ್ ಏಕಿ ಹೇ. ಸೊ ನಾವು ಈ ಸಂದರ್ಭದಲ್ಲಿ ಯಾವುದೇ ಭೇದ ಇಲ್ಲದೆ ಅರಬ್ ದೇಶದ ಪ್ರಧಾನಮಂತ್ರಿಗಳಿರ್ಬೋದು, ಪ್ರೆಸಿಡೆಂಟ್ ಇರ್ಬೋದು,
ಎಲ್ಲ ದೇಶದ ಎಲ್ಲ ಭಾಷಿಕರಿಗೆ ಸಮಾನವಾದಂಥ ಗೌರವವನ್ನು ಕೊಡ್ತಾ ಇದ್ದಾರೆ. ಮೊದಲನೇದಾಗಿ ಅವರಿಗೆ ನಮ್ಮ ಭಾರತದ ವತಿಯಿಂದ ಧನ್ಯವಾದಗಳು ಹೇಳ್ತೀವಿ. ವಿಶೇಷವಾಗಿ ಕನ್ನಡದ ವತಿಯಿಂದ, ಕರ್ನಾಟಕದ ವತಿಯಿಂದ. ನಮ್ಮ ರಾಯಲ್ ವಿಂಕೋ ಇವೆಂಟ್ ಹಾಗೂ ಆನಿವಾಸಿ ಕನ್ನಡಿಗರ ಒಂದು ಸಮುದಾಯವನ್ನು ಪ್ರತಿನಿಧಿಸ್ತಿರುವಂಥ ಅಬ್ಬಾಸ್ ಇರ್ಬೋದು, ವಹೀದ್ ಇರ್ಬೋದು, ಫಿರೋಜ್ ಇರ್ಬೋದು, ಈ 3 ಜನ ನಮ್ಮನ್ನು ಇಲ್ಲಿ ಬರಲಿಕ್ಕೆ ಕಾರಣೀಕರ್ತರಾಗಿದ್ದಾರೆ. ಅವ್ರಿಗೂ ಕೂಡ ನಮ್ಮ ಕನ್ನಡದ ವತಿಯಿಂದ ಧನ್ಯವಾದ ಹೇಳ್ತೀನಿ. ಬಹಳ ಮುಖ್ಯವಾಗಿ ನಿನ್ನೆ ರಾತ್ರಿ ನಡೆದಂಥ 8ನೇ ತಾರೀಕು ಸಂಡೇ ನಡೆದಂಥ ಈ ಆನಿವಾಸಿ ಕನ್ನಡಿಗರು ಹಾಗೂ ರಾಯಲ್ ವಿಂಕೋ ಇವೆಂಟಿಗೆ ತುಂಬ ಅದ್ಭುತವಾದಂಥ ಒಂದು ಖುಷಿ ಕೊಟ್ಟಂಥ ಸಂಗತಿ ಏನು ಅಂತಂದರೆ, ಯಾರೂ ಗುರುತಿಸದೇ ಇರುವಂತಹ ಕೆಳಮಟ್ಟದ ವ್ಯಕ್ತಿಗಳನ್ನು, ಪ್ರತಿಭೆಗಳನ್ನು ಗುರುತಿಸಿ ಈ ದೇಶದಲ್ಲಿ ಅವ್ರನ್ನ ಮುಂತರುವಂಥ ಕೆಲಸವನ್ನು, ಅವರ ಪ್ರತಿಭೆಯನ್ನು ಅನಾವರಣ ಮಾಡುವಂಥ ಕೆಲಸವನ್ನು ಈ 3 ಜನ ಸೇರಿಕೊಂಡು ತಮ್ಮದೇ ಆದಂಥ ಒಂದು ಸಂಸ್ಥೆಯನ್ನು ಕಟ್ಕೊಂಡು ಮಾಡ್ತಾ ಇದ್ದಾರೆ. ಅವರಿಗೆ ತುಂಬ ಹೃದಯ ಧನ್ಯವಾದಗಳು. ಈಗ ಕನ್ನಡ ಅಂದ ತಕ್ಷಣ ನಾವೆಲ್ಲ ಏನು ಹೇಳ್ತೀವಿ, ಅದೆಲ್ಲೋ ಒಂದು ಕಡೆ ಹಿನ್ನೆಲೆಗೆ ಹೋಗುವಂಥ ಸಂದರ್ಭ ಇರೋದ್ರಿಂದ ಈ ದೇಶದಲ್ಲಿ ಆ ಕನ್ನಡವನ್ನು, ಕರ್ನಾಟಕವನ್ನು ಪ್ರತಿನಿಧಿಸ್ತಾ ಇದ್ದೀರಿ. ನಿಮಗೆಲ್ಲ ಮೊದಲನೇದಾಗಿ ಧನ್ಯವಾದ. ಈ ಕಾರಣದಿಂದ ನಮ್ಮ ಇವೆಂಟ್ನ ಬಗ್ಗೆ ಹೇಳಬೇಕಾದ್ರೆ ಎಲ್ಲ ರಂಗದಲ್ಲಿರುವಂಥವ್ರನ್ನ, ನಾವು ಧಾರ್ಮಿಕ ರಂಗದಲ್ಲಿದ್ದೀವಿ, ಇವರು ಅಧಿಕಾರಿಗಳಿದ್ದಾರೆ, ಅವರು ಫಿಲಮ್ ಇಂಡಸ್ಟ್ರಿಯಲ್ಲಿದ್ದಾರೆ, ಎಲ್ಲರನ್ನ ಎಲ್ಲ ರಂಗವನ್ನು ಗುರುತಿಸಿ ಈ ಒಂದು ವೇದಿಕೆಗೆ ತಂದು ಕೂಡಿಸುವಂಥ ಕೆಲಸವನ್ನು ಈ 3 ಜನ ಸೇರಿ ಮಾಡಿದ್ದಾರೆ. ಬಹಳ ಮುಖ್ಯವಾಗಿ ನಾವು ನಾಡಗೀತೆಯಲ್ಲಿ ಮಾತು ಹೇಳ್ತೀವಿ, ಏನಂದರೆ ಹಿಂದೂ, ಕ್ರೈಸ್ತ, ಮುಸಲ್ಮಾನ್, ಸಿಖ್, ಪಾರಸಿಕ್, ಜೈನರು ಧ್ಯಾನ ಅಂತೀವಿ. ಹಿಂದೂ, ಕ್ರೈಸ್ತ, ಮುಸಲ್ಮಾನ, ಪಾರಸಿಕ, ಜೈನರು ಧ್ಯಾನ ಅಂದರೆ ಎಲ್ಲ ಧರ್ಮವನ್ನು, ಎಲ್ಲ ಸಮುದಾಯವನ್ನು, ಎಲ್ಲ ಜಾತಿಗಳನ್ನು ಒಂದು ವೃದ್ಧಿ ಮಾಡುವಂಥ ಶಕ್ತಿ ಅದು ನಮ್ಮ ಕನ್ನಡಕ್ಕಿದೆ, ಕನ್ನಡ ನೆಲಕ್ಕಿದೆ ಅನ್ನುವಂಥ ಒಂದು ಕುವೆಂಪು ಅವರ ಉವಾಚ ಇದೆ. ಅದಕ್ಕೆ ಎಲ್ಲರನ್ನೂ ಒಂದಾಗಿ ಕಾಣುವ ಮಂಕುತಿಮ್ಮನ ಕಗ್ಗದಂತೆ ಎಲ್ಲರೊಳಗೆ ಒಂದಾಗು ಮಂಕುತಿಮ್ಮ ಅಂತ ಹೇಳ್ತಾರೆ ಡಿ ವಿ ಜಿ ಅವರು. ಅಂದರೆ ಎಲ್ಲರನ್ನೂ ಒಳಗೊಂಡು ಒಂದು ಯುನಿಟಿಯನ್ನು ಮಾಡಿಕೊಂಡು, ಇದು UAE ಅಂದರೆ ಯುನೈಟೆಡ್ ಸ್ಟೇಟ್ ಎಮಿರೇಟ್ಸ್ ಅಂತಿದ್ರು, ಯುನೈಟೆಡ್ ಅರಬ್ ಎಮಿರೇಟ್ಸ್ ಅಂತ. ಹಾಗೆ ಇಲ್ಲಿ ಯುನೈಟೆಡ್ ಇದೆ, ಎಮಿರೇಟ್ಸ್ ಇದೆ. ಎಲ್ಲ ರೀತಿಯಿಂದನೂ ಕೂಡ ಅಸೆಂಬಲ್ ಆಗಿ ಎಲ್ಲ ಭಾಷಿಕರು, ಎಲ್ಲ ಧರ್ಮ, ನಾವು ಹಿಂದೂ ಇರ್ಬೋದು, ಪ್ರತಿನಿಧಿಸ್ತಾ ಇರ್ಬೋದು, ಅವರು ಇಸ್ಲಾಮನ್ನು ಪ್ರತಿನಿಧಿಸ್ತಾ ಇರ್ಬೋದು, ಆದರೆ ನಮ್ಮೊಳಗೆ ಯಾವುದೂ ಇಲ್ಲ. ನಾವೆಲ್ಲ ಹೇಳ್ತಿರ್ತೀವಿ, ನಾವು ವಿ ಆರ್ ಆಲ್ ಇನ್ ಸೋಲ್ಮೆಟ್ ಅಂತ. ನಾವೆಲ್ಲ ಭಾವನಾತ್ಮಕವಾಗಿ ದೇವರನ್ನ ಪ್ರತಿನಿಧಿಸುವಂಥ ಮಕ್ಕಳಿದ್ದೀವಿ. ಹಾಗಾಗಿ ನಮ್ಮೆಲ್ಲರಿಗೆ ಖುಷಿ ಪಡೋ ಸಂಗತಿ ಏನಂದರೆ, ನಾವೆಲ್ಲ ಒಂದಾಗಿದ್ದೀವಿ ಅಂತಂದರೆ ಅದು ದೇವರ ಒಂದು ಕರುಣೆ. ಯಾವುದೇ ನಮಗೆ ಮುಂದೆ ಬರೆದಿರುತ್ತೆ, ನಮ್ಮ ಹಣೆ ಬರವನ್ನು ಮೊದಲೇ ಬರೆದಾಗಿದೆ ಅಂತ. ನಾವು ಇಲ್ಲಿ ಮೀಟ್ ಮಾಡ್ತೀವಿ ಅಂತ ನಮ್ಗೆ ಗೊತ್ತಿರಲ್ಲ, ಇಲ್ಲಿ ಬಂದಮೇಲೆ ಗೊತ್ತಾಗುತ್ತೆ ನಾವೆಲ್ಲ ಒಂದೇ ಅಲ್ವಾ ಅಂತ. ನಾವೆಲ್ಲ ಒಂದೇ, ಬೇರೆ ಬೇರೆ ಭಾಷೆ, ಧರ್ಮಗಳು ಕಚ್ಚಾಡ ನಡೀತಾ ಇದ್ದಾವೆ ಈಗೆಲ್ಲ ತುಂಬ ದೇಶ ವಿದೇಶಗಳಲ್ಲಿ. ಅವೆಲ್ಲವನ್ನು ಮರೆತು ಒಂದಾಗಿ ಹೋಗುವಂಥ ಕೆಲಸವನ್ನು ನಮ್ಮ ಹಬ್ಬ. Okay, see, you yourself said now about content creation. Cinema is also content creation. So it's just the effort and the creative mind on what should be presented and what is the audience looking now. When it comes to influencers or YouTube platform, on those social media platforms, each and every person is trying to say that I'm different. The content what I'm getting to people is different, and in that thing he's looking for a growth. So as of now, maybe if this question would have been for me a few years back, that time I can say that this should be tried, this should be done, then definitely you'll grow. Now you guys have already taken over the film industry also, because today the normal audience or anybody, first thing is if a movie is releasing, they'll go and check what is the review of this movie, who's talking about the content, who's talking about whether it is worth of me to go invest on this movie with my family or individually. So I don't think the content creators now require any advices, because they do their own research. You're a content creator, I'm very sure that before you make any episode, you will do a research and you will place all the points, and you will start even looking at who else is doing the same content and what different I can do, isn't it? Yep. And secondly, what comes is the quality. If you're going to shoot it on a mobile or DSLR, whatever you're going to do, the quality should be good, which that also adds a lot of value. And the third point is very important one: how do I reach it? How we look at reaching the movie to the bigger audience, you guys also will be looking at the reach of my content to a large number. So what is the strategy we have to use? And today there are a lot of strategy partners
who, if they like your content, they reach out to you. Let's collaborate. Let's make your content reach to a larger audience. So for new guys, if I have to tell it for, suppose somebody is there who wants to start a YouTube channel today, or some Instagram videos, reels like this. So what I can say is learn from people who have already done it, and again analyze there. Oh, this is the way they've gone, and this is the success they've got. So what else I can do where even I can start building my profile, and I will stand amongst them. So that should be there, and the spirit should be there. That because the success will not be a one-day journey. The initial start itself to get 100 followers or 100 subscribers, it will take a long time. So if you don't have that patience, then this is not your field. You need to have a lot of patience, you need to have a lot of grit, and you need to have guts. Okay, and one more thing I want to add to this, because Sir and Guruji have already told about Abbas, Wahid, and Firoz. I just want to add, because there is one particular word which sinks in here. It's called royal. Because we have come to the place where it is ruled by the royal family, and Royal Winco is the company which Abbas is running. So there's another royal here, and the royal treatment they're giving to the people of India or any part of the world. So the royalness here, and Firoz is running a company called Anivasi Committee Guru. So Anivasi is treating the world as their family. So there's a lot of royalness here. So because the event what happened yesterday was royal, and the way they took care of the people, the hospitality, right from the time we landed here till the event and after the event also, it's been a royal treatment. And one more thing I want to say is, all this royal comes with humble also, because they never left anybody who were ಈಗ ಅಲ್ಲಿ ಗುರುಜಿ ಹೇಳ್ತಿದ್ರು ಅಂಡ್ ಸರ್ ಹೇಳ್ತಿದ್ರು ಆಂಕರ್ಗೆ ಅವ್ರು ಸನ್ಮಾನ ಮಾಡೋದು ಅಂತ. ಅದ್ರ ಜೊತೆಗೆ ಒಬ್ರು ಟ್ರೋಫಿ ತಂದು ಕೊಡ್ತಾ ಇದ್ರು, ಅವ್ರಿಗೂ ಸನ್ಮಾನ ಮಾಡಿದ್ರು. ಅಂದ್ರೆ ಅಲ್ಲಿ ಭೇದ ಭಾವ ಯಾರಿಗೂ ಇಲ್ಲ, ಬಿ ಇಟ್ ಆನ್ ದ ಟಾಪ್ ಆರ್ ದ ಲೋ. This what makes Dubai so special, because that's what Dubai does. They only say, come work here. Your hard work will make you reach places, and they give you a royal treatment. And one more thing I want to say, thank GBH for associating with Royal Winco. And I'm looking at your office, it is fantastic. And the way the team has worked yesterday on making the videos and all those things were real good. I already told them how they work. So I'm very happy that we guys were invited here, and it's a platform for everybody. And we also showcased a couple of teasers. So one thing I will tell to my people in Karnataka is, as a filmmaker, ಇದು ನಿಮಗೆ ಪ್ಲಾಟ್ಫಾರ್ಮ್ ಬೇಕಿರೋದು. ಈ ಪ್ಲಾಟ್ಫಾರ್ಮ್ನ ನೀವು ಯೂಸ್ ಮಾಡ್ಕೊಂಡಿಲ್ಲ ಅಂತ ಹೇಳಿದ್ರೆ ನಮ್ಮ ಭಾಷೆ ಹೇಗೆ ಬೆಳೆಯುತ್ತೆ, ನಮ್ಮ ಇಂಡಸ್ಟ್ರಿ ಹೇಗೆ ಬೆಳೆಯುತ್ತೆ. ದುಬೈ ಆ್ಯಂಡ್ ರಾಯಲ್ ವಿನ್ಕೋ ಟೀಮ್, ಅಬ್ಬಾಸ್, ವಾಹಿದ್ ಆ್ಯಂಡ್ ಫಿರೋಜ್, ಇವರೆಲ್ಲರೂ ಕರಿತಾ ಇದ್ದಾರೆ, ಬನ್ನಿ ನಿಮ್ಮ ಸಿನಿಮಾ ನೀವು ಪ್ರೊಜೆಕ್ಟ್ ಮಾಡಿ ಅಂತ. ನೀವು ಇದನ್ನ ಒಂದು ಆಪರ್ಚುನಿಟಿ ಯೂಸ್ ಮಾಡ್ಕೊಳ್ಳಿ, ಬನ್ನಿ ಪ್ರೊಜೆಕ್ಟ್ ಮಾಡಿ. ಆ್ಯಂಡ್ ಒಂದು ಯಂಗ್ಸ್ಟರ್ ಇಲ್ಲಿ ಬಂದಿದ್ದಾರೆ ಅವ್ರ ಸಿನಿಮಾದ ಬಗ್ಗೆ, ಅದು ಅವ್ರು ಹೇಳ್ತಾರೆ. ಸೊ ಹೆಚ್ಚಾಗಿ ಮಾತಾಡೋದು ಬೇಡ, ಅವ್ರಿಗೊಂದು ಆಪರ್ಚುನಿಟಿ ಕೊಟ್ಬಿಡೋಣ ಅಲ್ಲಿ. ಸೊ ನವೀನ್, ಯು ಪ್ಲೀಸ್ ಟೆಲ್ ಅಬೌಟ್ ಯುವರ್ ಸಿನಿಮಾ. ಆ್ಯಂಡ್ ನಾನು ಹೇಳೋದೊಂದೇ, ಇಟ್ಸ್ ಅ ಗೇಟ್ ವೇ ಟು ದ ವರ್ಲ್ಡ್ ಆಫ್ ಮಿಡ್ಲ್ ಈಸ್ಟ್. ಬನ್ನಿ, ನಿಮ್ಮ ಟ್ಯಾಲೆಂಟ್ಸ್ನ, ನಿಮ್ಮ ಸಿನಿಮಾಗಳನ್ನ ಇಲ್ಲಿ ಶೋಕೇಸ್ ಮಾಡಿ. ಭಾಷೆನೂ ಬೆಳೆಯುತ್ತೆ, ಸಿನಿಮಾ ಇಂಡಸ್ಟ್ರಿನೂ ಬೆಳೆಯುತ್ತೆ. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ಮೊದಲನೇದಾಗಿ ಇವತ್ತು ನಿನ್ನೆ ಈವೆಂಟ್ ಸಕ್ಸಸ್ಫುಲ್ ಆಗಿ ಆರ್ಗನೈಸ್ ಮಾಡಿದಂತಹ ಅಬ್ಬಾಸ್ ಸರ್, ಫಿರೋಜ್ ಸರ್ ಆ್ಯಂಡ್ ವಾಹಿದ್ ಸರ್, 3 ಜನಕ್ಕೂ ಥ್ಯಾಂಕ್ಸ್. ಆ್ಯಂಡ್ ನಿಮ್ಮ ಸಪೋರ್ಟ್ ತುಂಬಾ ಮುಖ್ಯ ಇದೆ ಸರ್. ಎಸ್ಪೆಷಲಿ ಇವಾಗ ಒಂದು ಕನ್ನಡ ಸಿನಿಮಾ, ಟೆಲಿ ಸಿನಿಮಾನ ಇದೇ ಫಸ್ಟ್ ಟೈಮ್ ದುಬೈಯಲ್ಲಿ ಟೀಸರ್ ರಿಲೀಸ್ ಆಗಿದ್ದು. ಸೊ ನಿಮ್ಮ ಸಪೋರ್ಟಿಂದನೇ ಇದೆಲ್ಲ ನೆರವೇರಿದ್ದು. ಆ್ಯಂಡ್ ದ ಕ್ವಶನ್ ಯು ಆಸ್ಕ್, ಸೊ ಇನ್ಫ್ಲುಯೆನ್ಸರ್ಸ್, ಇಟ್ಸ್ ಟ್ರೂಲಿ grateful, because we'll be in Bangalore, and we don't know how Dubai runs, how Dubai is. So these peoples will connect with us. So ಅವ್ರುಗಳು ನಮ್ಮನ್ನ ಲೈಕ್ ನಾವು ಮೊಬೈಲ್ ತೆಗೆದಿದ ತಕ್ಷಣ ಲೈಕ್ ನಾವು ರೀಲ್ಸ್ ಅಲ್ಲಿ ನೋಡ್ತಾ ಇರ್ತೀವಿ, ದೇ ಗೋಣ ಎಂಗೇಜ್ ದಿಸ್ ದುಬೈ ಹೀಗಿದೆ, ದುಬೈಯಲ್ಲಿ ಇಷ್ಟು ಅಂದರೆ ಲೈಕ್ ಪ್ಲೇಸಸ್ ಇದೆ, ರೂಲ್ಸ್ ಇದೆ, ರೆಗ್ಯುಲೇಷನ್ಸ್, ಅಮೇಝಿಂಗ್. ಸೊ ದೇ ಆರ್ ಗೋಯಿಂಗ್ ಟು ಶೋ ಅಸ್, ದೇ ಆರ್ ಗೋಯಿಂಗ್ ಟು ಎನ್ಕೇಜ್. ಸೊ ಅವರ ಒಂದು ಫಂಕ್ಷನ್ಗೆ ನಾವು ಗೆಸ್ಟ್ ಆಗಿ ಕರೆದಿದ್ದಕ್ಕೆ ತುಂಬಾ ಥ್ಯಾಂಕ್ಸ್ ಸರ್. ಆ್ಯಂಡ್ ನೆನರು ಕೂಡ ಈವೆಂಟಲ್ಲಿ ತುಂಬ ಸಕ್ಸಸ್ಫುಲ್ ಆಗಾಯಿತು.
ಎಲ್ಲ ಅಷ್ಟು ಜನ ಸೇರಿದ್ರು, ಅಷ್ಟು ಜನ ಕಂಟೆಂಟ್ ಕ್ರಿಯೇಟರ್ಸ್ ದುಬೈಲಿದ್ದಾರೆ ಆ್ಯಂಡ್ ಕನ್ನಡಿಗರು ಅಷ್ಟು ಜನ ಸಂಘಟನೆಗಳು ಎಲ್ಲರೂ ಬಂದಿದ್ರು. ಫಸ್ಟ್ ಇವೆಂಟ್ ಸರ್ ನೋಡಿದ್ದೀವಿ, ಇಷ್ಟು ಜನ ಬಂದು ಎನ್ಕರೇಜ್ ಮಾಡಿ ಇಷ್ಟು ಜನ ಸೇರಿದ್ದು ತುಂಬಾ ಖುಷಿ ಆಯಿತು. ಆ್ಯಂಡ್ ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೊ ಮಚ್. So I have a question for Sebastian. So we understand that last night was a bit hard for you guys as well, but we as a team made it to the end. So what will the take away for the next event? What new learnings did you experience? Three of you, please. There is a dialogue in one movie, I don't know the movie name. Because this is just a trailer, picture abhi baki hai. So picture abhi baki hai. We'll have good events, good collaborations. We have a producer with us, leaders with us, Gurujis with us, actors with us, and we'll have amazing events further, inshallah. And thank you all for the great work yesterday, and amazing. Thank you. And also I would like to thank all the sponsors. The list of sponsors, I cannot take all the names now. So main support from the GPH and Fidelis Foods, Rasik Gyms, Raza Gyms, and all the sponsors. Thank you so much for making it a grand success for us. And my team, Anivasi, Feroz, Rahid Bhai, his sister Vasila Didi, everyone. Thank you so much. आगे भी ऐसे वीडियोस को देखने के लिए हमारे चैनल को सब्सक्राइब करें और वीडियो को लाइक और शेयर करना ना भूलें।